ಪ್ರಿಯ ವೀಕ್ಷಕರೇ ನಮಸ್ಕಾರ, ಪೀಪಲ್ ಟಿವಿಗೆ ಸ್ವಾಗತ. ಬಿಬಿಎಂಪಿ ಬಹುಶಃ ನಮ್ಮ ದೇಶದಲ್ಲಿ ದಾಖಲೆ ನಿರ್ಮಾಣ ಮಾಡೋಕೆ ರೆಡಿಯಾಗಿ ಕೂತಂತಿದೆ. ಈ ಹಿಂದೆ ಯಾರೂ ಮಾಡಿರಬಾರ್ದು, ಮುಂದೆಯೂ ಯಾರು ಮಾಡಬಾರ್ದು ಅಂತ ದಾಖಲೆ ಮಾಡಿಯೇ ತೀರಬೇಕು ಇವರು. ಕಳೆದ ವರ್ಷಗಳಿಂದ ಬಿಬಿಎಂಪಿಗೆ ಚುಕ್ಕಾಣಿ ಹಿಡಿಯಬೇಕಾದ ಮೇಯರ್ ಮತ್ತು ಕಾರ್ಪೊರೇಟರ್ಗಳಿಲ್ಲದೆಯೇ ಬಿಬಿಎಂಪಿ ಸಾಕ್ತಾ ಇದೆ. ಇವರಿಗೆ ಕಳೆದ 4 ವರ್ಷಗಳಿಂದ ಹೇಳೋರಿಲ್ಲ ಕೇಳೋರಿಲ್ಲ. ಜನಪ್ರತಿನಿಧಿಗಳಿಲ್ಲದೆಯೇ ಮಹಾನಗರ ಪಾಲಿಕೆಯೊಂದು ಕಾರ್ಯನಿರ್ವಹಿಸುತ್ತಿರುವುದು ಇದೇ ಮೊದಲು ಅನ್ಸುತ್ತೆ. ಇದೆಲ್ಲವನ್ನು ಮಾತಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ತಮ್ಮ ಕಾರ್ಯಕರ್ತರಿಗೆ ವಿಧಾನಸಭೆ, ಲೋಕಸಭೆ ಚುನಾವಣೆ ಮುಗಿಯಲಿ ಎಂಬ ದೂರದ ಬೆಟ್ಟ ತೋರಿಸಿಕೊಂಡು ಕೋರ್ಟ್ ಕೇಸ್ ಇದೆ ಅಂತ ಹೇಳ್ಕೊಂಡು ಕಾಗಕ್ಕ ಗುಬ್ಬಕ್ಕನ ಕತೆಗಳನ್ನ ಹೇಳ್ತಾ ಬಂದಿದ್ದಾವೆ. ಸರ್ಕಾರಗಳು ಬಂದು ಹೋಗ್ತಾನೆ ಇದಾವೆ. ಒಂದು ಬಿಬಿಎಂಪಿ ಎಲೆಕ್ಷನ್ ಮಾಡೋಕೆ ಆಗ್ತಿಲ್ಲ ಇವರಿಂದ. ವಿಧಾನಸಭೆ ಚುನಾವಣೆ ಮುಗಿಯಿತು, ಲೋಕಸಭೆ ಚುನಾವಣೆನೂ ಮುಗಿಯಿತು. ಆದರೆ ಬಿಬಿಎಂಪಿ ಚುನಾವಣೆ ಬಗ್ಗೆ ಮಾತ್ರ ಇನ್ನೂ ಸ್ಪಷ್ಟ ನಿರ್ಧಾರವಾಗಿಲ್ಲ. ಈ ನ್ಯಾಷನಲ್ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಬಕಪಕ್ಷಿಗಳಂತೆ ಬಾಯಿ ಬಿಟ್ಕೊಂಡು ಕಾಯ್ತಿದ್ದಾರೆ. ಜನರಿಗೆ ಯಾವುದೇ ಕೆಲಸಗಳು ಆಗ್ತಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಲೋಕಸಭೆ ಚುನಾವಣೆ ಮುಗಿದ ನಂತರ ಈ ಬಾರಿ ಇನ್ನೇನು ಚುನಾವಣೆ ನಡೆದೇ ಹೋಗುತ್ತೆ ಎಂಬ ಮಾತಿತ್ತು. ಆದರೆ ಡಿಲಿಮಿಟೇಷನ್ ಅನ್ನುವಂತಹ ಅಡ್ಡಗೋಡೆ ಬಂದು ಕೂತಿದೆ. 2020 ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಕೌನ್ಸಿಲ್ ಅವಧಿ ಮುಗಿದಿದೆ. ಬಹುತೇಕ 4 ವರ್ಷವಾಗುತ್ತಿದ್ದರೂ ಇನ್ನೂ ಚುನಾವಣೆ ನಡೆಸುವ ಆಲೋಚನೆ ಮಾತ್ರ ಸೌಂಡ್ ಮಾಡ್ತಿದೆ ಬಿಟ್ರೆ ಏನೇನೂ ನಡೆದಿಲ್ಲ. ಚುನಾವಣೆಗಾಗಿ ಸರ್ಕಾರ ನಡೆಸಬೇಕಾದ ಪ್ರಕ್ರಿಯೆಗಳು ನಡೆದರೂ ಅವೆಲ್ಲವೂ ಚುನಾವಣೆಯನ್ನ ಮುಂದೂಡುವಂತಹವೇ ಆಗಿವೆ. ಈ ಹಿಂದೆ ಚುನಾವಣೆ ನಡೆಸಬೇಕಿದ್ದ ಬಿಜೆಪಿ ಸರ್ಕಾರ ವಾರ್ಡ್ಗಳನ್ನ ಹೆಚ್ಚಿಸುವ ಬಗ್ಗೆ ಪ್ರಕ್ರಿಯೆ ಆರಂಭಿಸಿತ್ತು. ಇದಕ್ಕಾಗಿ 1 ವರ್ಷಕ್ಕೂ ಹೆಚ್ಚು ಟೈಮ್ ತಗೊಂಡಿದ್ರು. 178ರಿಂದ 243 ವಾರ್ಡ್ಗಳನ್ನಾಗಿ ಪುನರ್ ವಿಂಗಡಣೆ ಮಾಡಲಾಯಿತು. ವಾರ್ಡ್ ವಿಂಗಡಣೆ ಬೇಕಾಬಿಟ್ಟಿಯಾಗಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ನಡೆದಿಲ್ಲ ಅನ್ನುವಂತಹ ಆರೋಪ ಕೇಳಿಬಂತು. ಮಾಜಿ ಕಾರ್ಪೊರೇಟರ್ಗಳು ನ್ಯಾಯಾಲಯಕ್ಕೂ ಹೋದರು. 243 ವಾರ್ಡ್ಗಳಿಗೆ ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಪ್ರಕಟಿಸಿತ್ತು. ಇದು ಸರಿಯಿಲ್ಲ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಲಾಯಿತು. ತೆರೆಯ ಹಿಂದೆ ಎಲ್ಲಾ ಪಕ್ಷಗಳ ಶಾಸಕರು ಕೂಡ ಇದ್ದರು. ಚುನಾವಣೆ ಮುಂದಕ್ಕೆ ಹೋಗುವ ಎಲ್ಲಾ ತಂತ್ರ ಮಂತ್ರಗಳನ್ನ ಮಾಡಿದ್ದರು. ಎಲ್ಲವೂ ರಾಜಕೀಯ ಹುನ್ನಾರ ಅನ್ನೋದನ್ನ ಜನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರಲ್ಲ ಅನ್ನೋದು ಈ ರಾಜಕಾರಣಿಗಳಿಗೆ ಯಾವಾಗ ಅರ್ಥವಾಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದಿನ ವಾರ್ಡ್ ಪುನರ್ ವಿಂಗಡಣೆಯನ್ನೇ ರದ್ದುಪಡಿಸಿ ಮಿಂಚಿನಂತೆ 225 ವಾರ್ಡ್ಗಳನ್ನ ಮಾಡಿದ್ರು. ಚುನಾವಣೆ ನಡೆದೇ ಬಿಡುತ್ತದೇನೋ ಎಂದು ಆಲೋಚಿಸುವ ಸಂದರ್ಭದಲ್ಲೇ ಮೀಸಲಾತಿ ಪ್ರಕಟಿಸಲು ಜಾತಿ ಗಣತಿ ವರದಿ ಬರಬೇಕು ಎಂದು ಸಬೂಬು ಹೇಳಿದ್ರು. ಫೆಬ್ರವರಿ ಅಂತ್ಯದಲ್ಲಿ ಈ ವರದಿ ಸಂದಾಯವಾದಾಗ ಲೋಕಸಭೆ ಚುನಾವಣೆ ಹತ್ತಿರವಿರುವ ಸಂದರ್ಭದಲ್ಲಿ ಬಿಬಿಎಂಪಿ ಚುನಾವಣೆ ಸಾಧ್ಯವಿಲ್ಲ ಎಂದು ಹೇಳಲಾಯಿತು. ಯಾಕಂದ್ರೆ ಎಲ್ರಿಗೂ ಲೋಕಸಭಾ ಚುನಾವಣೆ ಇಂಪಾರ್ಟೆಂಟ್ ಇತ್ತು. ಕಾರ್ಯಕರ್ತರನ್ನ ಜೊತೆಯಲ್ಲಿ ಇಟ್ಕೊಂಡು ಮುಂದೆ ಸಾಗೋದು ಇವರೆಲ್ಲರಿಗೂ ಚಾಲೆಂಜಿಂಗ್ ಆಗಿ ಇತ್ತು. ತಿಪ್ಪೆ ಮೇಲೆ ಸಗಣಿ ಸಾರಿಸಿದಂತೆ ಎಲ್ರಿಗೂ ಈ ಸಬೂಬು ಹೇಳಿ ಮುಂದೆ ಬಂದಿದ್ರು. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದೀಗ ಮತ್ತೆ 2014ರ ಪರಿಸ್ಥಿತಿಯಲ್ಲೇ ಕಾಂಗ್ರೆಸ್ ಸರ್ಕಾರ ಇದೆ. ಬಿಬಿಎಂಪಿಯ 3 ಕ್ಷೇತ್ರಗಳು ಸೇರಿದಂತೆ ಅಕ್ಕಪಕ್ಕದ 2 ಕ್ಷೇತ್ರಗಳು ಬಿಜೆಪಿ ಪಾಲಾಗಿವೆ. ಹೀಗಾಗಿ ಚುನಾವಣೆ ಮುಂದೂಡಲು ವಿಭಜನೆ ಎಂಬ ಅಸ್ತ್ರ ಪ್ರಯೋಗಿಸಿದೆ ಎಂಬ ಆರೋಪ ಇವರ ಮೇಲಿದೆ. ಹಾಗಂತ ಬಿಜೆಪಿಯವರು ಏನ್ ಕಡಿಮೆ ಏನಲ್ಲ. ಅವರಿಗೆ ಹೇಗ್ ಬೇಕೋ ಹಾಗೆ ಅವರು ನಡೆದುಕೊಂಡು ಬಂದಿರುವಂತದ್ದು. ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 2007ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ಮೇಲೆ ನ್ಯಾಯಾಲಯದ ಆದೇಶದಿಂದಲೇ 2 ಚುನಾವಣೆ ಕೂಡ ನಡೆದಿತ್ತು. 100 ವಾರ್ಡ್ನಿಂದ 198 ವಾರ್ಡ್ಗಳು ಮರು ವಿಂಗಡಣೆಯ ನೆಪ ಒಡ್ಡಿ ಅಂದಿನ ಬಿಜೆಪಿ ಸರ್ಕಾರ 2008ರಲ್ಲಿ ನಡೆಯಬೇಕಿದ್ದ ಚುನಾವಣೆಯನ್ನ ಮುಂದೂಡುತ್ತಾ ಬಂದಿತ್ತು. 2011ರಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಚುನಾವಣೆ ನಡೆಸುತ್ತೇವೆ ಅಂತ ಸರ್ಕಾರ ವಾದಿಸಿತ್ತು. ಆದರೆ ನ್ಯಾಯಾಲಯ ಆದೇಶ ನೀಡಿ ಚುನಾವಣೆ ನಡೆಸಲು ಕಟ್ಟಪ್ಪಣೆ ಮಾಡಿದ ಮೇಲೆ ವಿಧಿ ಇಲ್ಲದೆ 2010ರಲ್ಲಿ ಚುನಾವಣೆ ನಡೆಸಬೇಕಾಗಿ ಬಂತು. 2014ರ ಬಿಬಿಎಂಪಿ ಕೌನ್ಸಿಲ್ ಅವಧಿ ಮುಗಿದ ಮೇಲೆ ಮತ್ತೆ ಚುನಾವಣೆ ನಡೆಯಬೇಕಿತ್ತು. ಆಗಿದ್ದ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿಯನ್ನ 3 ಭಾಗವನ್ನಾಗಿ ವಿಭಜಿಸಲಾಗುತ್ತದೆ ಎಂದು ಹೇಳಿ ಒಂದಷ್ಟು ಕಾರಣಗಳೊಂದಿಗೆ ಚುನಾವಣೆಯನ್ನು ಮುಂದೂಡುವಂತಹ ಪ್ರಯತ್ನಗಳು ನಡೆದಿತ್ತು. ಆಗಲೂ ನ್ಯಾಯಾಲಯದ ಮಧ್ಯಪ್ರವೇಶದಿಂದ 2015ರಲ್ಲಿ ಈ ಎಲೆಕ್ಷನ್ ನಡೆಯಿತು.
ನ್ಯಾಯಾಲಯದ ಆದೇಶವಿದೆ, ಚುನಾವಣೆ ನಡೆಸಲೇಬೇಕಿದೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಆದ್ರೆ 225 ವಾರ್ಡ್ಗಳಿಗೆ ಮೀಸಲಾತಿ ನಿಗದಿಪಡಿಸಬೇಕಾದ್ರೆ ಜಾತಿ ಗಣತಿ ವರದಿಯನ್ನ ಸರ್ಕಾರ ಒಪ್ಪಬೇಕು. ಅದರಂತೆ ಅಧಿಸೂಚನೆ ಆಗ್ಬೇಕು. ಅದಾದ ಮೇಲೆ ವಾರ್ಡ್ಗಳು ಮೀಸಲಾಗಬೇಕು. ಅಗ್ರೆಸಿವ್ ಆಗಿ ಇದೆಲ್ಲ ಪ್ರಕ್ರಿಯೆ ಮುಗಿದರೂ ವಾರ್ಡ್ ಮೀಸಲಾತಿ ಪ್ರಕ್ರಿಯೆ ಮುಗಿಯೋದಕ್ಕೆ ಕನಿಷ್ಠ 4 ತಿಂಗಳು ಬೇಕು. ಆ ಮೀಸಲಾತಿಯು ಸರಿ ಇಲ್ಲ ಅಂತ ನ್ಯಾಯಾಲಯಕ್ಕೆ ಯಾರಾದ್ರೂ ಹೋದ್ರೆ ಮತ್ತೆ ಎಲ್ಲಕ್ಕೂ ತಡೆಯಾಗುತ್ತೆ. ಎತ್ತು ಎದ್ದಲ್ಲಿಯೇ ಮತ್ತೆ ಕೂರಬೇಕಾಗುತ್ತದೆ. ಎಲ್ಲಾ ಪಕ್ಷಗಳ ಶಾಸಕರು ಸಚಿವರಿಗೂ ಬೇಕಿರೋದು ಇದೆ. ತೆರೆಮರೆಯಲ್ಲಿ ಮಾಡುವುದು ಅದನ್ನೇ ಅನ್ನೋದು ಈಗ ಜನಕ್ಕೆ ಅರ್ಥ ಆಗ್ಬೇಕಿದೆ. ಈಗ ಜನಕ್ಕೆ ಅರ್ಥ ಆಗ್ತಿದೆ. ನೆಟ್ಟಗೆ ಒಬ್ಬರು ಕೂಡ ಈವರೆಗೆ ಎಲೆಕ್ಷನ್ ಮಾಡಲೇಬೇಕು ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬಂದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ಬಿಬಿಎಂಪಿಯಲ್ಲಿ ಮೇಯರ್ ಮತ್ತು ಸದಸ್ಯರಿಲ್ಲದೆ ಅಧಿಕಾರಿಗಳ ದರ್ಪ ಕಂಟ್ರೋಲಿನಲ್ಲಿ ಇಲ್ಲ. ಅತ್ತೆ ಮನೆಯ ಬಾಡುಡಕ್ಕೆ ಬಂದು ಕೂತಂತೆ ಈ ಅಧಿಕಾರಿಗಳ ವರಸೆ ಇದೆ. ಭ್ರಷ್ಟಾಚಾರದ ಮಿತಿ ಮೀರಿದೆ. ಬಿಬಿಎಂಪಿಯಲ್ಲಿ ಸದಸ್ಯರಿಲ್ಲದೆ ಬೆಂಗಳೂರಿನ ಜನತೆ ಸಣ್ಣ ಪುಟ್ಟ ಕೆಲಸಕ್ಕೂ ಆಯಾ ಕ್ಷೇತ್ರದ ಶಾಸಕರನ್ನ ಅವಲಂಬಿಸಬೇಕಾಗಿದೆ. ಈ ಶಾಸಕರು ಚುನಾವಣೆ ಇನ್ನಷ್ಟು ದಿನ ನಡೆಯದೇ ಇದ್ರೆ ಒಳಿತು, ಇನ್ನಷ್ಟು ಡೀಲ್ಗಳನ್ನ ಮಾಡ್ಕೋಬಹುದು ಅಂತ ಮಾತನಾಡಿಕೊಳ್ಳುತ್ತಿರುವುದು ಈಗ ಗುಟ್ಟಾಗಿ ಏನು ಉಳಿದಿಲ್ಲ. 4 ಕಾಸು ಮಾಡಿದ್ರೆ ಓಕೆ, ಇವರು 40 ಕಾಸು ಮಾಡೋ ಕಿಲಾಡಿಗಳು. ಬೆಂಗಳೂರಿನ ವಾರ್ಡ್ ಮಟ್ಟದ ಬಹುತೇಕ ರಾಜಕಾರಣಿಗಳು ಪ್ರತಿ ವರ್ಷ ಹೊಸ ಡ್ರೆಸ್ ಗಳನ್ನ ಹಾಕೊಂಡು ಬ್ಯಾನರ್ ಫ್ಲೆಕ್ಸ್ ಗಳಲ್ಲಿ ಕಾಣಿಸ್ಕೊಳ್ತಾ ಬಿಬಿಎಂಪಿಯ ಸದಸ್ಯರಾಗುವ ಕನಸನ್ನ ಕಾಣ್ತಾ ಇದ್ದಾರೆ. ಇದರಲ್ಲಿ ಒಳ್ಳೆ ಜನರಿದ್ದಾರೆ, ಕೆಟ್ಟವರು ಇದ್ದಾರೆ, ಭ್ರಷ್ಟಾಚಾರಕ್ಕೆ ವಿರುದ್ಧ ಇರುವಂತಹವರು ಇದ್ದಾರೆ, ಭ್ರಷ್ಟಾಚಾರವನ್ನೇ ತಮ್ಮ ಮನೆ ದೇವರು ಮಾಡ್ಕೊಂಡಿರೋ ಜನರು ಕೂಡ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಸಿದ್ದರಾಮಯ್ಯ ಅವರು ಈ ಬಿಬಿಎಂಪಿ ಅಂತ ತಿರುಗಿ ನೋಡುವಷ್ಟು ಟೈಮ್ ಇವರಿಗೆ ಇಲ್ಲದಂತಾಗಿದೆ. ಈ ಕಾಂಗ್ರೆಸ್ ಸರ್ಕಾರದ ಸಬೂಬುಗಳನ್ನ ಕೇಳಿ ಬೇಸತ್ತು ಹೋಗಿರುವ ಬೆಂಗಳೂರಿನ ಮಹಾಜನತೆ ಬಿಬಿಎಂಪಿ ಚುನಾವಣೆಗಾಗಿ ಬೀದಿಗಿಳಿಯುವ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೂ ಮೊದಲು ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಸೇರಿ ಪ್ರೆಷರ್ ತರಬಹುದು ಅಂತ ಅನ್ಸುತ್ತೆ. ಸದ್ಯಕ್ಕೆ ಕಾಲು ಮುರಿದುಕೊಂಡು ಕೂತಿರೋ ಬಿಬಿಎಂಪಿ ಇನ್ನೂ ಎಷ್ಟು ದಿನ ಹೀಗೆ ಇರುತ್ತೆ ಅನ್ನೋದನ್ನ ಸರ್ಕಾರವಾದ್ರೂ ಹೇಳಿದ್ರೆ ಜನ ಸ್ವಲ್ಪ ತಲೆ ಬಿಸಿ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೋತಾರೆ. ಇದಿಷ್ಟು ಬಿಬಿಎಂಪಿ ವಿಚಾರವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಿದ್ದ ವಿಷಯ ಆಗಿತ್ತು. ಮತ್ತೆ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಧನ್ಯವಾದಗಳು.